ಖಮೇನಿ ಹತ್ಯೆ ಬಳಿಕ ಇರಾನ್ ಮುಂದಿನ ಸುಪ್ರೀಂ ಯಾರಾಗಬಹುದು? ಹತ್ಯೆಯಾದ ಅಯೋತುಲ್ಲಾ ಖಮೇನಿ ಮಗನಿಗೆ ಪಟ್ಟ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಖಮೇನಿ ಪುತ್ರ ಮುಸ್ತಫಾ ಖಮೇನಿಗೆ ನಾಯಕನ ಪಟ್ಟ ಸಿಗ್ತಾ ಇಲ್ಲ. ಬದಲಿಗೆ ಶಿಯಾ ಧರ್ಮಗುರು ಕೈಗೆ ಇರಾನ್ನ ಆಡಳಿತ ಚುಕ್ಕಾಣಿ ಹೋಗುವಂತ ಎಲ್ಲ ಸಾಧ್ಯತೆಗಳಿದೆ. ಹಿರಿಯ ಧರ್ಮಗುರು ಅಯೋತುಲ್ಲಾ ಅಲಿ ರೇಜಾ ಅರಾಫಿ 67 ವರ್ಷ ಪ್ರಾಯದ ಅರಾಫಿಯ ಕೈಗೆ ಇದು ಹೋಗುವ ಸಾಧ್ಯತೆ ಇದೆ. ಇರಾನ್ನ ಎಕ್ಸ್ಪೀಡಿಯನ್ಸಿ ಡಿಸರ್ಜ್ಮೆಂಟ್ ಕೌನ್ಸಿಲ್ ನಿರ್ಧಾರವನ್ನು ಮಾಡುತ್ತೆ. 88 ಜನರು ಈ ಕೌನ್ಸಿಲ್ ಅಲ್ಲಿದ್ದಾರೆ. ಇರಾನ್ನ ಮಧ್ಯಂತರ ಸರ್ವೋಚ್ಚ ನಾಯಕರಾಗಿ ಅರಾಫಿ ನೇಮಕ ಆಗಲಿದ್ದಾರೆ. ಇರಾನ್ನ ಪ್ರಭಾವಿ ಶಿಯಾ ಧರ್ಮಗುರುವಾಗಿರುವಂತಹ ಅಲಿ ರೇಜಾ ಅರಾಫಿ ಬಹುಶಃ ಖಮೇನಿಗೆ ಬಹಳ ಹತ್ತಿರದವರಾಗಿದ್ರು. ಅಲಿರೇಫಾ ಅರಾಫಿ 67 ವರ್ಷ ಪ್ರಾಯ. ಬಹುಶಃ ತನ್ನ ಸಕ್ಸಸರ್ ಅನ್ನ ಯಾವತ್ತೂ ಕೂಡ ಖಮೇನಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಲಿಲ್ಲ. ನಾನು ಸತ್ರೆ ಇಂಥವರು ನನ್ನ ಸ್ಥಾನವನ್ನು ತುಂಬಬೇಕು ಅಂತ ಹೇಳಿ. ಇದೀಗ ಅರಾಫಿಯನ್ನ ಆ ಸ್ಥಾನದಲ್ಲಿ ಕುಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೋ ಆ ಕಮಿಟಿ ಇದೆ ನೋಡಿ, ಆ ಕಮಿಟಿಯಲ್ಲಿ ಸುಮಾರು 88 ಜನರಿದ್ದಾರೆ. 88 ಜನರ ಆ ಕಮಿಟಿ ಇದೀಗ ಈ ನಿರ್ಧಾರವನ್ನ ಮಾಡುತ್ತೆ. ಖಮೇನಿಯ ನಿಧನದ ಬಳಿಕ ಈಗ ಸತ್ತರಲ್ಲ, ಈ ಖಮೇನಿ ಬಂದರು. ಇದಕ್ಕೂ ಮೊದಲು ಅವರ ತಂದೆ ಖಮೇನಿ ಇದ್ದಿದ್ರು. ಅದಾದ ನಂತರ ಅಯಾತುಲ್ಲಾ ಖಮೇನಿ 4 ದಶಕಗಳ ಕಾಲ ಇರಾನನ್ನು ಆಳಿದ್ರು. ಇರಾನನ್ನು ಮಾತ್ರ ಆಳಲಿಲ್ಲ, ಇಡೀ ಶಿಯಾ ಸಮುದಾಯವನ್ನು ಆಳಿದ್ರು. ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ, ಭಾರತದಲ್ಲಿ ಖಮೇನಿ ಹೆಸರಲ್ಲಿ ಒಂದು ಗ್ರಾಮವೇ ಇದೆ. ಖಮೇನಿಯ ಹೆಸರಲ್ಲಿ ಭಾರತದಲ್ಲಿ ಒಂದು ಊರಿದೆ. ಆ ಊರಲ್ಲಿ ಪ್ರತಿ ಮನೆಗಳಲ್ಲಿ ಖಮೇನಿಯ ಫೋಟೋ ಇದೆ ಅಂತ ಹೇಳಿದರೆ ನೀವು ಯೋಚನೆ ಮಾಡಿ, ಖಮೇನಿ ವಿಶ್ವದಲ್ಲಿ ಎಷ್ಟರ ಮಟ್ಟಿಗೆ ಶಿಯಾ ಸಮುದಾಯದ ಸರ್ವೋಚ್ಚ ನಾಯಕರಾಗಿದ್ದರು ಅಂತ ಹೇಳಿ. ಇದೀಗ ಖಮೇನಿಯ ಮೃತ್ಯುವಿನ ನಂತರ ಪ್ರಪಂಚದಾದ್ಯಂತ ಎಲ್ಲ ಕಡೆಗಳಲ್ಲಿಯೂ ಶಿಯಾ ಸಮುದಾಯದವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವನ್ ಭಾರತದಲ್ಲಾಗಿದೆ, ಪಾಕಿಸ್ತಾನದಲ್ಲೂ ಆಗಿದೆ. ಈ ಎಲ್ಲ ಎಮೋಷನ್ಗಳನ್ನ, ರೇಜ್ಗಳನ್ನ ಒಂದು ಸತಿ ತಣಿಸಬೇಕಾದ್ರೆ ಆ ಸ್ಥಾನದಲ್ಲಿ ಮತ್ತೊಬ್ಬರನ್ನ ಕರ್ಕೊಂಡು ಬಂದು ಕುಳಿಸಬೇಕಾಗತ್ತೆ. ಸೊ ಇದೀಗ ಎದುರಿಗಿರುವಂತಹ ಆಯ್ಕೆ ಯಾವುದು ಅಂತ ಕೇಳಿದ್ರೆ ಅಲಿ ರೇಜಾ ಅರಾಫಿ ಅವರು, ಇರಾನ್ನ ಪ್ರಭಾವಿ ಶಿಯಾ ಧರ್ಮಗುರು ಅಂತ ಕರೆಸ್ಕೊಂಡಂಥ ಅಲಿ ರೇಜಾ ಅರಾಫಿ ಅವರನ್ನ ಆ ಸ್ಥಾನದಲ್ಲಿ ಕುಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಬಹುಶಃ ಇನ್ನೂ ಕೂಡ ಅವರ ಅಂತ್ಯಕ್ರಿಯೆ ಪೂರ್ಣಗೊಂಡಿಲ್ಲ. ಪೂರ್ಣಗೊಂಡ ನಂತರ ಈ ನಿರ್ಧಾರವನ್ನು ಅಲ್ಲಿನ ಕಮಿಟಿ ತೆಗೆದುಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ವೆರಿ ಬಿಗ್ ಶಾಕಿಂಗ್ ನ್ಯೂಸ್ ಅಂತೂ ಇವತ್ತು ಮುಂಜಾನೆ ಹೊರಗೆ ಬಂತು. ಅಯಾತುಲ್ಲಾ ಖಮೇನಿ, ಇಸ್ರೇಲಿಗರಿಗೆ ನಿದ್ರೆ ಮಾಡಕ್ಕೆ ಬಿಟ್ಟಿರದಂಥ ಅಯಾತುಲ್ಲಾ ಖಮೇನಿನ ಹತ್ಯೆ ಮಾಡಲಾಗಿದೆ. ಆತನ ಜೊತೆಯಲ್ಲಿ ಆತನ ಮಗಳು ಎಲ್ಲರನ್ನ ಕೂಡ ಹತ್ಯೆ ಮಾಡಲಾಗಿದೆ, ಬಾಂಬ್ ಸಿಡಿಸಿ ಅಂತ ಒಂದು ಮಾಹಿತಿ ಹೊರಬಿತ್ತಲ್ಲ, ಇಡೀ ಪ್ರಪಂಚವೇ ಕೂಡ ಒಮ್ಮೆ ನಿಬ್ಬೆರಗಾಗಿ ನೋಡೋಕೆ ಶುರು ಮಾಡ್ತು. ಅಯಾತುಲ್ಲಾ ಖಮೇನಿ ಸರ್ವೋಚ್ಚ ನಾಯಕ ಅಂತ ಗುರುತಿಸಿಕೊಂಡಿದ್ರು. ಅಷ್ಟಲ್ಲದೆ ಇದಕ್ಕೆ ಮತ್ತೊಂದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ನ್ಯೂಕ್ಲಿಯರ್ ವೆಪನ್ ಅನ್ನ ರೆಡಿ ಮಾಡಬೇಕಾದ್ರೆ ಸುಮಾರು 90% ಪ್ಯೂರಿಟಿ ಬೇಕಾಗುತ್ತೆ. ಅದರಲ್ಲಿ 60% ಪ್ಯೂರಿಟಿಯನ್ನು ಈಗಾಗಲೇ ಇರಾನ್ ಸಾಧಿಸಿತ್ತು. ಯಾವುದರಲ್ಲಿ? ಯುರೇನಿಯಂನಲ್ಲಿ. ಯುರೇನಿಯಂ ಹೆಚ್ಚಾಗಿ ಇರಾಕ್ನಲ್ಲಿ ಸಿಗ್ತಾ ಇದ್ದ ಕಾರಣಕ್ಕೆ ಅದನ್ನು ಉಪಯೋಗಿಸಿಕೊಂಡು ಯುರೇನಿಯಂ ಪ್ಯೂರಿಫೈಯನ್ನು ಮಾಡ್ತಾ ಇದ್ರು. ಸುಮಾರು 70-80% ಆಗಿತ್ತು. ಇನ್ನೇನು ಕೆಲವು ದಿನಗಳು ಬಾಕಿ ಉಳಿದಿದ್ರೆ ಅಲ್ಲಿ 90% ಯುರೇನಿಯಂ ರೆಡಿ ಆಗ್ತಾ ಇತ್ತು. ಒಂದು ನ್ಯೂಕ್ಲಿಯರ್ ವೆಪನ್ ಕೂಡ ರೆಡಿ ಆಗ್ತಾ ಇತ್ತು. ಇನ್ ಕೇಸ್ ಆಫ್ ನ್ಯೂಕ್ಲಿಯರ್ ವೆಪನ್ ರೆಡಿ ಆದರೆ ಅವರು ಮೊದಲಿಗೆ ಅದನ್ನ ಹಾರಿಸ್ತಾ ಇದ್ದದ್ದೇ 8 ನಿಮಿಷದೊಳಗಡೆ, ಆ ನ್ಯೂಕ್ಲಿಯರ್ ಪ್ಲಾಂಟ್ ಇಂದ 8 ನಿಮಿಷದೊಳಗಡೆ ಅದು ಇಸ್ರೇಲ್ ಅನ್ನು ತಲುಪ್ತಾ ಇತ್ತು. ಇಸ್ರೇಲ್ ಇವತ್ತು ಪ್ರಪಂಚದ ಭೂಪಟದಿಂದ ಅಳಿಸಿ ಹೋಗ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ಸಮುದ್ರ ಮಾರ್ಗದಲ್ಲಿ ಈ ಪ್ರಪಂಚದಲ್ಲಿ 90% ಆಯಿಲ್ ಸರಬರಾಜು ಇದೆಯಲ್ಲ, ಆಯಿಲ್ ಸರಬರಾಜು ಆಗುವಂತಹದ್ದು ಯಾವ ರೀತಿಯಲ್ಲಿ ಭಾರತದಲ್ಲಿ ಒಂದು ಚಿಕನ್ ನೆಕ್ ಇದೆ ನೋಡಿ, ಅದೇ ರೀತಿಯಾಗಿರ್ತಕ್ಕಂಥ ಓಷನ್ ನೆಕ್ ಹೊಂದಿದೆ. ಅದು ಇವತ್ತು ಇರಾನ್ ಕಂಟ್ರೋಲಲ್ಲಿದೆ. ಇನ್ ಕೇಸ್ ಆಫ್ ಇರಾನ್ ಎಲ್ಲಾದರೂ ಕೂಡ ಅದು ಯುರೇನಿಯಂ ಅನ್ನ 90% ಮಾಡಿಕೊಂಡು ಅದು ಅಟಮ್ ಬಾಂಬ್ಗಳನ್ನು ರೆಡಿ ಮಾಡ್ತು ಅಂತ ಹೇಳಿದ್ರೆ ಆ ಓಷನ್ ಮೇಲೆ ಅದು ಹಿಡಿತವನ್ನು ಸಾಧಿಸುತ್ತೆ. ಅದು ಇಸ್ರೇಲ್ಗಾಗಿರಲಿ ಅಮೆರಿಕಕ್ಕಾಗಿರಲಿ ಧಮಕಿ ಹಾಕೋಕೆ ಶುರು ಮಾಡುತ್ತೆ. ಇದೇ ಕಾರಣಕ್ಕಾಗಿ ಈ ಒಂದು ಯುದ್ಧ ಇದೀಗ ಆರಂಭ ಆಗಿರುವಂಥದ್ದು. ಇದರಲ್ಲಿ ನೇರವಾಗಿ ಯಾರೂ ಕೂಡ ಊಹಿಸದ ರೀತಿಯಲ್ಲಿ ಅಯಾತುಲ್ಲಾ ಖಮೇನಿಯನ್ನ ಕೆಡವಲಾಗಿದೆ. ಇದೀಗ ಮುಂದಿನ ನಾಯಕ ಯಾರಾಗ್ತಾರೆ? ಯಾಕಂತ ಹೇಳಿದ್ರೆ ಮುಂದಿನ ನಾಯಕನ ಮೇಲೆ ಅಷ್ಟೇ ಜವಾಬ್ದಾರಿಗಳಿರುತ್ತೆ. ಹಾಗಾಗಿ
ಇದೀಗ ಮುಂದಿನ ನಾಯಕನನ್ನ ಮಾಡಲಾಗುತ್ತೆ.